ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಸುವ ನಿರ್ಧಾರ ಮಾಡಲಾಗಿದೆ. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಲು ಶಿಫಾರಸು ಮಾಡಲು ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ಈ ಪ್ರಕ್ರಿಯೆಯಲ್ಲಿ ಅಗತ್ಯ ಕಾನೂನು ತಿದ್ದುಪಡಿ ಮಾಡಬೇಕು, ನಿಯಮಾವಳಿಗಳಿಗೂ ಕೆಲವು ತಿದ್ದುಪಡಿ ಮಾಡಬೇಕಾಗುತ್ತೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಮತಪತ್ರದ ಮೂಲಕ ಚುನಾವಣೆಯನ್ನು ಮಾಡೋದಕ್ಕೆ ಶಿಫಾರಸು ಮಾಡಬೇಕು ಅಂಥೇಳಿ ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿತು. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಿರೋ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಈ ಬಗ್ಗೆ ಮಾಹಿತಿ ಕೊಟ್ಟ ಎಚ್.ಕೆ. ಪಾಟೀಲ್, ನಾವು ಪಿಎಂ ದೇಸಾಯಿ ಆಯೋಗವನ್ನ ರಚನೆ ಮಾಡಿದ್ವಿ. ವರದಿಯಲ್ಲಿ ಸಿಎಂ ಹಾಗೂ ಸಿಎಂ ಕುಟುಂಬದ ಮೇಲೆ ಯಾವುದೇ ಆರೋಪ ಇಲ್ಲ. ಅದನ್ನ ವರದಿಯಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ. ಇದರ ಬಗ್ಗೆ ಸಂಪುಟ ಸಭೆ ಒಪ್ಪಿಕೊಂಡಿದೆ ಅಂತ ಹೇಳಿದರು. ಇನ್ನು ಎಪಿಎಂಸಿ ಮಾರುಕಟ್ಟೆ ಶುಲ್ಕ ಮರು ನಿಗದಿಗೆ ಒಪ್ಪಿಗೆ, ಶುಚಿ ಸ್ಯಾನಿಟರಿ ಪ್ಯಾಡ್, ನ್ಯಾಪ್ಕಿನ್ ಖರೀದಿಗೆ 71.83 ಕೋಟಿ ಅನುದಾನ, ಆಶಾಕಿರಣ ಯೋಜನೆಯ ಅನುಷ್ಠಾನಕ್ಕೆ ಒಪ್ಪಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆ ವಾರಕ್ಕೆ 3 ದಿನದ ಬದಲು 5 ದಿನಕ್ಕೆ ವಿಸ್ತರಣೆ, ಜಿಬಿಎ ವ್ಯಾಪ್ತಿಯಲ್ಲಿ ಓಸಿ ಪಡೆಯಲು ವಿನಾಯಿತಿಗೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಸಚಿವ ಸಂಪುಟ ಸುಮಾರು 70 ವಿಷಯಗಳನ್ನು ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಎಪಿಎಂಸಿ ಅಡ್ಮಿನಿಸ್ಟ್ರೇಟಿವ್ ವೆಚ್ಚ ಇದು 41 ಪೈಸೆ ಇತ್ತು, ಅದನ್ನು 42 ಪೈಸೆ ಮಾಡಿದ್ದೇವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶುಚಿ ಕಾರ್ಯಕ್ರಮದಡಿ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಗಳು 71,83,00,000 ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿಸಲು ಮತ್ತು ವಿತರಣೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರ ಮೇಲಿನ ಕೇಸ್ ವಾಪಸ್ ಪಡೆಯುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. 2019ರಲ್ಲಿ ಡಿಕೆಶಿ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿದ್ದಾಗ ಬಂಧನ ಖಂಡಿಸಿ ಪ್ರತಿಭಟನೆ ನಡೆಸಿದ್ದ ಬೆಂಬಲಿಗರ ಮೇಲಿನ 11 ಕೇಸ್ಗಳನ್ನು ವಾಪಸ್ ಪಡೆಯುವುದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸುಮಾರು 62 ಕ್ರಿಮಿನಲ್ ಕೇಸ್ಗಳ ಪೈಕಿ 11 ಕೇಸ್ಗಳು ಡಿಕೆಶಿ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಮೇಲಿನ ಕೇಸ್ ಕೈಬಿಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ದನಗಳ್ಳರ ಪರವಾಗಿ ಪೊಲೀಸರ ಮೇಲೆ ಕಲ್ಲೆಸೆದವರ ಕೇಸ್ ವಾಪಸ್ ಪಡೆಯಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮೇರೆಗೆ ಆಗಸ್ಟ್ 8, 2019ರಲ್ಲಿ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಕೈಬಿಡಲಾಗಿದೆ. 2019ರ ಆಗಸ್ಟ್ 11ರಂದು ಅಕ್ರಮ ದನ ಸಾಗಾಟ ಮಾಡ್ತಾ ಇದ್ದ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ಆ ವಾಹನ ಬಿಡಲು ಆಗ್ರಹಿಸಿ ಠಾಣೆ ಬಳಿ ದೊಡ್ಡ ಗಲಾಟೆಯೇ ನಡೆದಿತ್ತು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕಲ್ಲು ತೂರಿದ ಪರಿಣಾಮ 10ಕ್ಕೂ ಅಧಿಕ ಜನರ ಮೇಲೆ ಕೇಸ್ ದಾಖಲಾಗಿತ್ತು. ಸದ್ಯ ಈ ಕೇಸ್ ವಾಪಸ್ ಪಡೆಯುವಂತೆ ನಿರ್ಧಾರ ಮಾಡಲಾಗಿದೆ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ಗೆ ಮತ್ತಷ್ಟು ತಿರುವುಗಳು ಸಿಕ್ಕಿದೆ. ಪ್ರಕರಣವನ್ನು ಎನ್ಐಎಗೆ ವಹಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕೆಲ ಸ್ವಾಮೀಜಿಗಳ ನಿಯೋಗ ಮನವಿ ಮಾಡಿದೆ. ಮಂಗಳೂರ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಹರಿಹರ ಮಠದ ವಚನಾನಂದ ಶ್ರೀಗಳು ಸೇರಿದಂತೆ ಕೆಲ ಶ್ರೀಗಳು ದೂರನ್ನು ಕೊಟ್ಟಿದ್ದಾರೆ. 1 ಗಂಟೆ ಕಾಲ ಅಮಿತ್ ಶಾ ಜೊತೆ ಮಾತನಾಡಿದ್ದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣ ಎನ್ಐಎ ತನಿಖೆಗೆ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿರಬಹುದು. ಎಸ್ಐಟಿ ಸರಿಯಿಲ್ಲ ಅಂತ ಬಿಜೆಪಿಯವರು ಚರ್ಚೆ ಮಾಡ್ತಾ ಇದ್ರು. ಈಗ ಎನ್ಐಎಗೆ ಕೇಳ್ತಿದ್ದಾರೆ. ಎನ್ಐಎ ಕೂಡ ಒಂದು ತನಿಖೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. 2 ವರ್ಷದ ಹಿಂದೆಯೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಮಾಡಿರ್ಬೋದು. ನಾವು ಈಗ SIT ಮಾಡಿ ತನಿಖೆ, ಈಗ SIT ಮಾಡಿದ್ದೇ ಸರಿ ಇಲ್ಲ ಅಂತ ಚರ್ಚೆ ಮಾಡಿದ್ರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಅದನ್ನ ಇನ್ನೇನವರು NIA ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ. ಅದನ್ನು ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕ
ಇನ್ನು ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ಯಾವ ತನಿಖೆಗೆ ಬೇಕಾದರೂ ಕೊಡ್ಲಿ, ಎನ್ಐಎ ತನಿಖೆಗಾದ್ರೂ ಮಾಡ್ಲಿ, ಮೊದಲು ಮಹೇಶ್ ತಿಮರೋಡಿ ಮಠಣ್ಣವರ್ ಯಾರು, ಅವರು ಯಾರ ಶಿಷ್ಯ ಹೇಳಬೇಕು, ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದರು. ನ್ಯಾಯನ ಮಾಡಲಿ, CBIನ ಮಾಡಲಿ, ಮತ್ತೆ ಯಾರು ಮಾಡಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ. ಅವರ ಅಮಿತ್ ಶಾ ಅವರು, ಮೋದಿ ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಮಹೇಶ್ ತಿಮ್ಮರೋಡಿ ಯಾರು, ಯಾರ ಶಿಷ್ಯ, ಯಾರ ಗರಡಿನಲ್ಲಿ ಬೆಳೆದವರು, ಯಾಕೆ ಅಲ್ಲಿ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ? ಯಾರು ಶಿಷ್ಯಂದ್ರಿರು, ಯಾರು ಗರಡಿನಲ್ಲಿ ಬೆಳೆದವರು? ನಿಮ್ಮ ಗಿರೀಶ್ ಮಟ್ಟಣ್ಣನವರು BJP ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, ಮತ್ತು ಎಲ್ಲ ನೀವೇ ಚೂಟೋದು, ನೀವೇ ತೊಡಲು ತೂಗೋದ? ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ BJP ವರ್ಸಸ್ BJP, RSS ವರ್ಸಸ್ RSS. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆ ಕೊಟ್ಟರೆ ಎಲ್ಲ ಪ್ರಾಬ್ಲಮ್ ಮುಗಿಯುತ್ತೆ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪ್ರಕರಣವನ್ನ ಎನ್ಐಎ ಕೊಟ್ಟರೆ ಕುಕ್ಕರ್ ಬ್ರದರ್ ಯಾರಿದ್ದಾರೆ ಅವರೆಲ್ಲ ಹೊರಗಡೆ ಬರ್ತಾರೆ ಅಂತ ಹೇಳಿದ್ದಾರೆ. ಸರ್, ಇದು ಎಲ್ಲಾನು ಈಗ ಏನದಲ್ಲ, ಎನ್ಐಎ ತನಿಖೆ ಏನು ಮಾಡಬೇಕು, ಇದನ್ನು ಒಮ್ಮೆ ಕ್ಲಿಯರ್ ಮಾಡಿರಿ. ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಅಂತೇಳಿ ಇದನ್ನು ಚರ್ಚೆ ಮಾಡೋದು, ಒಮ್ಮೆ ಕ್ಲಿಯರ್ ಆಗಿಬಿಡಲಿ. ಎನ್ಐಎದಿಂದ ಏನು ಬಾಂಬ್ಸ್ ಏನು ಅವ್ರು ನಮ್ಮ DK ಶಿವಕುಮಾರ್ ಬ್ರದರ್ಸು ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ, ಆ ಬ್ರದರ್ಸ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನು ಅನ್ನೋದು ಗೊತ್ತಾಗ್ತದೆ, ಎಲ್ಲ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಇನ್ನು ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ಕೂಡ ಮಾತನಾಡಿದ್ದಾರೆ. 1000 ಸುಳ್ಳು ಹೇಳಿದ್ರೂ ಸತ್ಯ ಆಗಲ್ಲ. ಈ ಮಾತಿಗೆ ಧರ್ಮಸ್ಥಳ ಪ್ರಕರಣವೇ ತಾಜಾ ನಿದರ್ಶನ. ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಳಂಕ ತೊಡಿತಾ ಇದೆ ಅಂತ ಹೇಳಿದ್ದಾರೆ. ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಈಗಾಗಲೇ ಪಡಿಸಿದ್ದೀವಿ. ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ. ಇವತ್ತೆಲ್ಲ SIT ತೀರ್ಮಾನ ಮಾಡಿದ 1 ಗಂಟೆಯಲ್ಲಿ ನಾನೇ ಮೊದಲನೇವನು ರಿಯಾಕ್ಟ್ ಮಾಡಿದ್ದು. ಧರ್ಮಾಧಿಕಾರಿಗಳು, ಈ ಧರ್ಮದ ಇತಿಹಾಸ, ವಿಶೇಷವಾಗಿ ಕನ್ನಡಾಂಬೆ ತುಂಬ ದೊಡ್ಡವಳಿದ್ದಾಳೆ. 1000 ಸಾರಿ ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ. ಇತ್ತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಬಿಜೆಪಿ ಧರ್ಮಸ್ಥಳದ ಪರವಾಗಿದೆಯೋ ಸೌಜನ್ಯ ಪರವಾಗಿದೆಯೋ ಅಂತ ಸಿಎಂ ಕೇಳಿದ್ದಾರೆ. ಸೌಜನ್ಯ ತಾಯಿಯನ್ನ ನಾನು ಭೇಟಿ ಮಾಡಿ ಮಾತಾಡಿದ್ದೀನಿ, ಆದರೆ ರಾಜ್ಯ ಸರ್ಕಾರ ಸಮೀರ್ಗೆ ಸಿಕ್ಕಿರುವಂತಹ ಬೇಲ್ ಕ್ಯಾನ್ಸಲ್ಗೆ ಅರ್ಜಿ ಸಲ್ಲಿಸಿಲ್ಲ. ಈ ಬಗ್ಗೆ ಸಿಎಂ ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಬೆಂಗಳೂರಲ್ಲಿ ತೇಜಸ್ವಿ ಸೂರ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಟ್ಯಾಂತರ ಭಕ್ತರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿನ ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ನೀವು ಪ್ರಾಮಾಣಿಕರೇ ಆಗಿದ್ದರೆ ಯಾಕೆ ಸಮೀರ್ ಇವತ್ತು ಬೇಲಾಗಿದೆ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದೀರಲ್ಲ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಮೂವ್ ಮಾಡ್ತಾಯಿಲ್ಲ ನೀವು? ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇದ್ದಿದ್ದೇ ತಪ್ಪಾಯ್ತು. ಹಾಗಾದ್ರೆ ಸಮೀರನ ಬೇಲ್ ಕ್ಯಾನ್ಸಲೇಷನ್ಗೆ ಯಾಕೆ ಇವತ್ತು ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ? ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಒಂದು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒದ್ದು ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ. ಈಗಾಗಲೇ ಇಡಿಯಿಂದ ತನಿಖೆ ಪ್ರಾರಂಭ ಆಗಿದೆ. 2-3 NGOಗಳಿಗೆ ನೋಟಿಸ್ಗಳು ಸಿಕ್ಕಿದೆ. ಈ ಇಡೀ ಧರ್ಮಸ್ಥಳ ಕಾಂಟ್ರವರ್ಸಿಯಲ್ಲಿ ಈ ತಿಮ್ಮಣ್ಣ, ಮಟ್ಟಣ್ಣ, ಸಮೀರ, ಅವ್ರ ಹಿಂದೆ ಇರುವಂತ ಮುಖವಾಡಗಳು, ಅವ್ರ ಹಿಂದೆ ಇರುವಂತ ಯಾರ್ಯಾರು ಶಕ್ತಿಗಳು, ಯಾರಿಗೆ ಯಾರು ಫಂಡಿಂಗ್ ಕೊಟ್ಟರು, ಯಾರು ಡೈರೆಕ್ಷನ್ ಮಾಡಿದ್ರು, ಯಾರು ಪ್ರೊಡ್ಯೂಸ್ ಮಾಡಿದ್ರು, ಯಾರ್ಯಾರು ಡೆಲ್ಲಿಲಿ ಕೂತ್ಕೊಂಡು, ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಇಲ್ಲಿನ SITಗೆ, ಪೊಲೀಸ್ನವರಿಗೆ ಡೈರೆಕ್ಷನ್ಗಳು ಕೊಡ್ತಾ ಇದ್ರು, ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗುವಂಥದ್ದಿದೆ. ಇಡಿ ತನಿಖೆ ಈಗಾಗಲೇ ಪ್ರಾರಂಭ ಆಗಿದೆ. ಕೇಂದ್ರದ ಬೇರೆ ಸಂಸ್ಥೆಗಳೂ ಕೂಡ ಈ ಷಡ್ಯಂತ್ರ ಬಯಲು ಮಾಡುವಂಥ ದೃಷ್ಟಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಮತ್ತಷ್ಟು ತೀವ್ರಗೊಳಿಸುತ್ತೆ. ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಧರ್ಮಸ್ಥಳಕ್ಕೆ ಬಂದಿದ್ದ ಬುರುಡೆ ಮೂಲ ಜಾಲಾಡ್ತಾ ಇರುವಂತಹ SIT ಟೀಮ್ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಯೂಟ್ಯೂಬರ್ ಧೂತ ಸಮೀರ್ ವಿಚಾರಣೆಯೂ ನಡೀತಾ ಇದೆ. ಈಗಾಗಲೇ 3 ಬಾರಿ ವಿಚಾರಣೆ ಮಾಡಿರುವ ಬೆಳತಂಗಡಿ ಪೊಲೀಸರು ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಹುಲ್ಲಹಳ್ಳಿಯಲ್ಲಿರೋ ಸಮೀರ್ ಮನೆಯಲ್ಲಿ ಶೋಧ ನಡೆಸಿದ್ರು. ಪೊಲೀಸರು ಬರುವ ಮೊದಲೇ ಸಮೀರ್ ಮನೆಗೆ ಗಿರೀಶ್ ಮಟ್ಟಣ್ಣನವರ್ ಬಂದಿದ್ರು. ಇಡೀ ಪೊಲೀಸರು ಸ್ಥಳ ಮಹಜರು ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡ್ರು. ಬಳಿಕ ಮಾತನಾಡಿದಂತಹ ಗಿರೀಶ್ ಮಟ್ಟಣ್ಣವರ್, ಇದು ಪೊಲೀಸ್ ರೇಡ್ ಅಲ್ಲ, ಸುಮೋಟೋ ಕೇಸ್ ಸಂಬಂಧ ಸ್ಥಳ ಮಹಜರ್ ಮಾಡಿದ್ದಾರೆ. ಕಂಪ್ಯೂಟರ್, ಕ್ಯಾಮೆರಾ, ಹಾರ್ಡ್ ಡಿಸ್ಕ್, ಪೆನ್ನು, ಪೇಪರ್ ಸೇರಿದಂತೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರು. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಪ್ರಕರಣ ಸಂಬಂಧ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದೂರುದಾರ ಜಯಂತ್ ಕೆಲ ದಾಖಲೆಗಳ ಸಮೇತ ಬೆಳ್ತಂಗಡಿ SIT ಕಚೇರಿಗೆ ಹಾಜರಾಗಿದ್ರು. ಈ ಹಿಂದೆ ಬುರುಡೆ ತಂದಿದ್ದ ಚಿನ್ನಯ್ಯನನ್ನ ಜಯಂತ್ ದೆಹಲಿಗೆ ಕರ್ಕೊಂಡು ಹೋಗಿದ್ರು. ಜೊತೆಗೆ ಬೆಂಗಳೂರು ಮನೆಯಲ್ಲೂ ಆಶ್ರಯ ಕೊಟ್ಟಿದ್ರು. ಹೀಗಾಗಿ ಜಯಂತ್ ಅವರನ್ನ ವಿಚಾರಣೆ ಮಾಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ.
ಇನ್ನು ಧರ್ಮಸ್ಥಳ ಬುರುಡೆ ರಹಸ್ಯ ಹಾಗೂ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆಯನ್ನು ಎಸ್ಐಟಿ ತೀವ್ರಗೊಳಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿ ಪ್ರಸಾರ ಸಂಬಂಧ ಯೂಟ್ಯೂಬರ್ ಅಭಿಷೇಕ್ ಎಂಬಾತನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದರು. ಪ್ರಕರಣ ದಾಖಲಾಗುವ ಮೊದಲೇ ವಿಡಿಯೋಗಳನ್ನು ಮಾಡಿದ್ದರ ಬಗ್ಗೆ ತನಿಖೆ ನಡೆಸಿದರು. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣವರ್ ಸಂಪರ್ಕಿಸಿದ್ದ ಅಭಿಷೇಕ್ ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದಾಗಿ ಕಣ್ಣೀರನ್ನ ಇಟ್ಟು ತಪ್ಪನ್ನ ಒಪ್ಪಿಕೊಂಡಿದ್ದಾನಂತೆ. ಅಲ್ಲದೆ ರಾತ್ರಿ ಹೊತ್ತು ಜಯಂತ್ ಟಿ ಜೊತೆ ಸೇರಿ ಬಂಗ್ಲೆಗುಡ್ಡೆಗೆ ಭೇಟಿ ನೀಡಿ ವಿಡಿಯೋ ಮಾಡಿದ್ದಾಗಿ ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇರುವುದನ್ನು ಖಂಡಿಸಿ ಇವತ್ತು ಧರ್ಮ ಜಾಗೃತಿ ಸಮಾವೇಶ ನಡೆಯಲಿದೆ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಸಮಾವೇಶ ನಡೆಯಲಿದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಎಲ್ಲಾ ದೇವಸ್ಥಾನ ಬಸೀದಿಗಳ ಆಡಳಿತ ಮುಖ್ಯಸ್ಥರು, ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಭಾಗವಹಿಸಲಿದ್ದಾರೆ. ಧರ್ಮಸ್ಥಳದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದೆ. ಧರ್ಮಸ್ಥಳದ ಮೇಲೆ ನಡೆಯುತ್ತಿರುವಂತಹ ಷಡ್ಯಂತ್ರವನ್ನು ಖಂಡಿಸಿ ಸೆಪ್ಟೆಂಬರ್ 10ರಂದು ಸಾಧು ಸಂತರಿಂದ ಧರ್ಮಸ್ಥಳ ಚಲೋ ನಡೆಸ್ತೀವಿ ಅಂತೇಳಿ ಹುಬ್ಬಳ್ಳಿಯ ವರೂರಿನಲ್ಲಿ ಜೈನ ಮುನಿ ಗುಣಧರ ನಂದಿ ಮಹಾರಾಜರು ಹೇಳಿದ್ದಾರೆ. ಸನಾತನ ಸಂತರ ನಿಯೋಗ ಅಮಿತ್ ಶಾರ ಭೇಟಿ ತೆರಳಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ 48 ನಿಮಿಷಗಳ ಕಾಲ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಹಿಂದೂ ಧರ್ಮದಿಂದ ಜೈನರ ಮೇಲೆ ದಬ್ಬಾಳಿಕೆ ನಡೀತಾ ಇಲ್ಲ, ಹಿಂದೂ ಜೈನರು ಸಹೋದರರಂತೆ ಇದ್ದೀವಿ ಅಂತ ಹೇಳಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಲೋಗೋ ಅನಾವರಣಗೊಳಿಸಲಾಯಿತು. ಬಳಿಕ ಡಿಸಿಎಂ ಡಿಕೆಶಿ ಮಾತನಾಡಿದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಕುಮಾರಸ್ವಾಮಿ ಅವರು ಸಿಎಂ ಆದಾಗ ಪೈಲಟ್ ಪ್ರಾಜೆಕ್ಟ್ಗಾಗಿ ಮಾಡಿದ್ರು. ಇದೀಗ ಈ ಯೋಜನೆಗೆ 25,000 ಕೋಟಿ ಖರ್ಚು ಮಾಡ್ತಾ ಇದ್ದೇವೆ. ಈ ಹಿಂದೆ ಬಿಜೆಪಿ ಜೆಡಿಎಸ್ ಸರ್ಕಾರ ಇದನ್ನ ರಿಜೆಕ್ಟ್ ಮಾಡಬಹುದಿತ್ತು. ಇದನ್ನ ಇದೀಗ ನಾವು ಡಿನೋಟಿಫಿಕೇಶನ್ ಮಾಡಲು ಆಗಲ್ಲ. ಡಿನೋಟಿಫಿಕೇಶನ್ ಮಾಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಮುಂದಾಗಿದ್ದೇವೆ. ಇಲ್ಲಿಗೆ ಮೆಟ್ರೋ ತರಲು ಕೂಡ ಪ್ಲಾನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಶಾಸಕ ಬಾಲಕೃಷ್ಣ ಮಧ್ಯೆ ವಾಗ್ವಾದ ಮುಂದುವರೆದಿದೆ. ಕೆಎನ್ ರಾಜಣ್ಣಗೆ ಮತ್ತೆ ಬಾಲಕೃಷ್ಣ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಬಾಲಕೃಷ್ಣ, ರಾಜಣ್ಣ ಬೇಕಾದರೆ ಮತ್ತೆ ಸಚಿವರಾಗಲಿ, ನಮ್ದೇನು ತಕರಾರಿಲ್ಲ, ಆದರೆ ಬೇರೆಯವರ ಮೇಲೆ ಆಪಾದನೆ ಮಾಡಬಾರದು. ರಾಜಕೀಯವಾಗಿ ಅವರು ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದು, ದೂರು ಕೊಡಲಿ, ತೊಂದರೆ ಇಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೂ ಮೊದಲು ರಾಮನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶಾಸಕ ಬಾಲಕೃಷ್ಣಗೆ ರೈತರು ತರಾಟೆಗೆ ತಗೊಂಡಂತ ಘಟನೆ ನಡೆದಿದೆ. ಗುಳ್ಳೆ ನರಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ ಕಡಿತ ಕುರಿತು ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರ ವಿಕಸಿತ ಭಾರತದ ಗುರಿ ಈಡೇರಿಕೆಗೆ ಇದು ನೆರವಾಗಲಿದೆ. ಜಿಎಸ್ಟಿ ಜಾರಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕನಸು. ಇದನ್ನು ನರೇಂದ್ರ ಮೋದಿ ಜಾರಿಗೆ ತಂದು ನನಸು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ನೀಡಿದರು. ದೀಪಾವಳಿಯ ಉಡುಗೊರೆಯನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ. ಏನು ನಿನ್ನೆ GST ಕೌನ್ಸಿಲ್ನಲ್ಲಿ ಹಿಂದೆ 4 ಸ್ಲ್ಯಾಬ್ ಇದ್ದಿದ್ದನ್ನ 2 ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು, 5% ಮತ್ತು 8%ಗೆ ತಂದಿರತಕ್ಕಂಥದ್ದು ಬಹಳ ದೊಡ್ಡ ನಿರ್ಧಾರ ದೇಶದ ಜನತೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ದು, ಕಳೆದ ತಿಂಗಳು ಪ್ರಧಾನಿ ಅವರು ಕೆಂಪುಕೋಟೆಯಿಂದ ಜಿಎಸ್ಟಿಯಲ್ಲಿ ಪರಿವರ್ತನೆ ತರುವ ಬಗ್ಗೆ ಘೋಷಣೆ ಮಾಡಿದರು. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಸುಧಾರಣೆ ಮಾಡುವುದಾಗಿ ಹೇಳಿದರು. ನಿನ್ನೆ ಕೇಂದ್ರದ ವಿತ್ತ ಸಚಿವರ ನೇತೃತ್ವದಲ್ಲಿ ಜಿಎಸ್ಟಿ ಸುಧಾರಣೆ ಕ್ರಮಗಳನ್ನು ಘೋಷಿಸಲಾಗಿದೆ. ಈ ವರ್ಷ 2.75 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹ ಆಗಿದೆ ಅಂತ ಹೇಳಿದರು. ಡೂಯಿಂಗ್ ಬಿಸ್ನೆಸ್ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ. ಇದರಿಂದ ತುಂಬಾ ದೊಡ್ಡ ಸಹಾಯ ಯಾರಿಗಾಗತ್ತೆ ಅಂತಂದ್ರೆ, ಚಿಕ್ಕ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳನ್ನು ಮಾಡ್ತಾ ಇರುವಂತಹ MSME ಸ್ಟ್ರಕ್ಚರ್ನಲ್ಲಿರುವಂತಹ ಕಂಪನಿಗಳಿಗೆ, ಫ್ಯಾಕ್ಟರಿಗಳಿಗೆ ಬಹಳ ದೊಡ್ಡ ಮಟ್ಟದ ಒಂದು ಸಹಾಯ ಆಗುತ್ತೆ. ಯಾವುದೇ ಪೂಜೆ ಮಾಡಬೇಕಾಗಿದ್ರೆ ಗಣಪತಿ ಪರ್ಮಿಷನ್ ಬೇಕು, ಆದರೆ ಗಣೇಶ ಪೂಜೆಗೆ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗಿದೆ ಅಂತ ಹೇಳಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ಗಣೇಶೋತ್ಸವದಲ್ಲಿ ಮಾತನಾಡಿದ ಅವರು, 2028ಕ್ಕೆ ಹಿಂದೂ ಪರ ಸರ್ಕಾರ ಬರಬೇಕು, ಅಲ್ಪಸಂಖ್ಯಾತ ಓಲೈಸೋ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಹೇಳಿದರು. ಗಣಪತಿ ಪೂಜೆಯೊಂದಿಗೆ ಪ್ರಾರಂಭ ಆಗ್ತದೋ, ಯಾವ ವಿಘ್ನಗಳನ್ನು ದೂರ ಮಾಡಬೇಕಂದ್ರೆ ಯಾವುದೇ ಪೂಜೆ ಪುನಸ್ಕಾರ ಪ್ರಾರಂಭವಾಗುವುದು ಗಣಪತಿಯ ಪೂಜೆಯಲ್ಲಿ. ನ್ಯೂಸ್
News18 ಬಯಲು ಮಾಡಿದ ಭೋವಿ ನಿಗಮದಲ್ಲಿನ ಭ್ರಷ್ಟಾಚಾರ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ. ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ ದಂಧೆ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ. ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಭೋವಿ ಸಮಾಜ ಸೇವಾ ಸಂಘದಿಂದ ದೂರು ದಾಖಲಾಗಿದ್ದು, ರವಿಕುಮಾರ್ ವಿರುದ್ಧ ದೂರು ದಾಖಲಿಸಿ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ರವಿಕುಮಾರ್ ಮಾತ್ರ ರಾಜೀನಾಮೆ ನೀಡದೆ ಮೊಂಡಾಟವಾಡುತ್ತಿದ್ದಾರೆ. ಭೋವಿ ನಿಗಮದ ಅಧ್ಯಕ್ಷರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅಧ್ಯಕ್ಷರೇ ಹೇಳಿದ್ದಾರೆ ತಪ್ಪಿದ್ರೆ ರಾಜೀನಾಮೆ ಅಂತ, ಅದರಲ್ಲಿ ಪ್ರೂವ್ ಆದರೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇತ್ತ ಚಿತ್ರದುರ್ಗದಲ್ಲಿ ಮಾತನಾಡಿದ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನ ಸೆಪ್ಟೆಂಬರ್ 8ರವರೆಗೆ ಇಡಿ ಕಸ್ಟಡಿಗೆ ಕೊಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಪ್ನಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆದಿದೆ. ಈ ಆಪ್ಗಳು ಹಾಗೂ ವ್ಯವಹಾರಗಳ ದಾಖಲೆ ಸಂಗ್ರಹ ಮಾಡಬೇಕಾಗಿದೆ ಅಂತ ಕೋರ್ಟ್ಗೆ ಇಡಿ ಮನವರಿಕೆ ಮಾಡಿಕೊಟ್ಟಿದೆ. ಇಡಿ ವಶಕ್ಕೆ ನೀಡದಂತೆ ವೀರೇಂದ್ರ ಪಪ್ಪಿ ಪರ ವಕೀಲ ಚಂದ್ರಮೌಳಿ ವಾದ ಮಂಡಿಸಿದರು. ಆದರೆ ಮತ್ತೆ 4 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ದಾವಣಗೆರೆ ಎಸ್ಪಿ ಉಮಾಪ್ರಶಾಂತ್ ಅವರನ್ನ ನಾಯಿಗೆ ಹೋಲಿಸಿ ಅವಹೇಳನ ಮಾಡಿದ ಶಾಸಕ ಬಿಪಿ ಹರೀಶ್ ಮಾತಿನ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಗರಂ ಆಗಿದೆ. ಹರಿಹರ ಶಾಸಕ ಬಿಪಿ ಹರೀಶ್ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ಮಹಿಳಾ ಆಯೋಗಕ್ಕೆ ವರದಿ ನೀಡುವಂತೆ ದಾವಣಗೆರೆ ಎಸ್ಪಿಗೆ ಪತ್ರ ಬರೆಯಲಾಗಿದೆ. ಈಗಾಗಲೇ ಶಾಸಕ ಬಿಪಿ ಹರೀಶ್ ವಿರುದ್ಧ ಎಸ್ಪಿ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತನಿಖೆ ಆರಂಭವಾಗಿದೆ. ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಇಸ್ಲಾಂ ಕಾನ್ಫರೆನ್ಸ್ ನಡೆಯಲಿದೆ. ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ವಿದೇಶಿ ಧಾರ್ಮಿಕ ಮುಖಂಡರು ಪಾಲ್ಗೊಳ್ಳುತ್ತಾ ಇದ್ದಾರೆ. ಕಾರ್ಯಕ್ರಮದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಭಾರತದ ವೀಸಾ ನಿಯಮಗಳನ್ನು ಉಲ್ಲಂಘನೆ ಮಾಡದಂತೆ ಕಾರ್ಯಕ್ರಮ ಆಯೋಜಕರಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ವಿದೇಶಿ ಗಣ್ಯರು ಕೇವಲ ಗೆಸ್ಟ್ ಆಗಿರಬೇಕು, ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತನಾಡುವಂತಿಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಗುಂಡಿಗೆ ಮುಕ್ತಿ ಸಿಕ್ಕಿದೆ. ನೆಲಮಂಗಲದಿಂದ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಮಸ್ಯೆ ಕುರಿತು ಆಗಸ್ಟ್ 20ರಂದು ನಮ್ಮೂರಲ್ಲಿ News18 ಕಾರ್ಯಕ್ರಮದಲ್ಲಿ ಸಮಸ್ಯೆ ಕುರಿತು ಬೆಳಕು ಚೆಲ್ಲಿತ್ತು. ಕೂಡಲೇ ಎಚ್ಚೆತ್ತ ನೆಲಮಂಗಲ ಶಾಸಕ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಪ್ರತಿನಿತ್ಯ ಕಾರ್ಮಿಕರು, ವಿದ್ಯಾರ್ಥಿಗಳು ಗುಂಡಿಗಳಿಂದ ಸಮಸ್ಯೆ ಎದುರಿಸ್ತಾ ಇದ್ರು. 2019ರಿಂದ ಕಾಮಗಾರಿ ಆಗದೆ ರಸ್ತೆ ಅಧ್ವಾನವಾಗಿತ್ತು. ಈಗ 44 ಕೋಟಿ ಅನುದಾನದಲ್ಲಿ ರಸ್ತೆ ನಿರ್ಮಾಣವಾಗ್ತಾ ಇದೆ. News18ಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದರು. News18 ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆ ಸ್ಪೆಸಿಫಿಕ್ಕಾಗಿ ಯಾಕೆ ಆ ಮಾಧ್ಯಮಕ್ಕೆ ಅಂತಂದರೆ, ಬಂದು ನಮಗೊಂದು ಸುದ್ದಿ ಮಾಡೋದ್ರಲ್ಲಿ ಆಗ ಅಧಿವೇಶನ ನಡೀತಾ ಇತ್ತು. ಆ ಗಮನಕ್ಕೆ ಸೆಳೆದಾಗ ಅಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ನೋಡಿ, ಅಲ್ಲೇ ಈ ಥರ ಎಲ್ಲ ಬಂದ್ಬಿಡ್ತಲ್ಲ ಮಾಧ್ಯಮದಲ್ಲಿ ಅಂತ News18ನಲ್ಲಿ ಬಂತಲ್ಲ ಅಂತ ಹೇಳಿ ಕೂಡಲೇ 15 ದಿನದಿಂದ ಎಫೆಕ್ಟ್ ಆಗಿದ್ದು ಅದನ್ನು ಈಗ ತಾತ್ಕಾಲಿಕವಾಗಿ ಕೆಲಸ ನಡೀತಾ ಇದೆ. ಅದರಿಂದ News18 ಮಾಧ್ಯಮದವ್ರಿಗೆ ಹೆಚ್ಚಿಗೆ ನಾವು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ಗಣೇಶ ಹಬ್ಬದ ನಂತರ ಈಗ ಜೋಕುಮಾರಸ್ವಾಮಿ ಹಬ್ಬ ಆರಂಭವಾಗಿದೆ. ಗಣೇಶನ ತಮ್ಮ ಜೋಕುಮಾರಸ್ವಾಮಿ ಎಂಬ ಪ್ರತೀತಿ ಇದೆ. ಬುಟ್ಟಿಯಲ್ಲಿ ಜೋಕುಮಾರಸ್ವಾಮಿಯನ್ನ ಹೊತ್ತುಕೊಂಡು ಮಹಿಳೆಯರು ಮನೆ ಮನೆಗೆ ಹೋಗಿ ಹಾಡಾಡ್ತಾ ಪೂಜೆ ಸಲ್ಲಿಸಿ ಅವರಿಂದ ಧನಧಾನ್ಯ ಪಡಿತಾರೆ. ಅನಂತನ ಹುಣ್ಣಿಮೆವರೆಗೂ ಜೋಕುಮಾರಸ್ವಾಮಿ ಪೂಜೆ ನಡೆಯುತ್ತೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೇಲಿನ ಕುರುವಳ್ಳಿಯ ಅಂಗನವಾಡಿಯಲ್ಲಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಂಗನವಾಡಿ ಕೇಂದ್ರದಲ್ಲಿ 7 ಮಂದಿ ಗರ್ಭಿಣಿಯರಿಗೆ ಸೀರೆ ಕೊಟ್ಟು ಎಲ್ಲರಿಗೂ ಶುಭ ಹಾರೈಸಿದ್ದಾರೆ. ಹಾಗೆ ಪುಟಾಣಿ ಮಕ್ಕಳಿಗೆ ಕೃಷ್ಣ ವೇಷ ಹಾಕಿ ಸಂಭ್ರಮಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೊರಬೈಲು ಪ್ರಭಾಕರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.